ನೀನ್ ಧ್ರುವ ಅವ್ರ ಮನೆಗೆ ಹೋಗಿ ಜೀವನ ಮಾಡೋದೇ ಒಳ್ಳೇದು ಕಣೆ. ದಯವಿಟ್ಟು ನನ್ನನ್ನ ತಪ್ಪಾಗಿ ತಿಳ್ಕೊಬೇಡ. ನೋಡು, ನೀನ್ ಧ್ರುವ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಅಮ್ಮನ ಮನ್ಸನ್ನ ಬದಲು ಮಾಡೇ ಮಾಡ್ತಾಳೆ ನನ್ನ ತಂಗಿ ಅನ್ನೋ ನಂಬಿಕೆ ನನಗೈತೆ. ಇಷ್ಟ ದಿನ ಇದ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಲಿಲ್ಲ ಅಂತ ಈಗ ನನಗೆ ಬೇಜಾರಾಗ್ತೈತೆ. ಅಲ್ಲಕ್ಕ ಮೈನಾ, ನೋಡು, ನಾನು ನನ್ನ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡಿ ಈ ತರ ಮಾತಾಡ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ ಕಣೆ. ಇದರಿಂದ ನಿನ್ ಜೀವನನೂ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡ್ತಿದ್ದೀನಿ. ಏನಪ್ಪಾ ಇದು, ನಮ್ಮ ಅಕ್ಕ ಈಗ ಸಡನ್ ಆಗಿ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ಕೋಬೇಡ. ನೀನು ನಿನ್ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೆ, ಆಗ ನಿನಗೆ ಅರ್ಥ ಆಗುತ್ತೆ. ಮತ್ತೆ ಮತ್ತೆ ನಿನಗೆ ಹೇಳ್ತಾ ಇದ್ದೀನಿ ಮೈನಾ, ದಯವಿಟ್ಟು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋಬೇಡ. ಈಟೊತ್ತಾದ್ರೂ ಫೋನ್ ಮಾಡಬಾರ್ದ? ಏಟೊತ್ತು ಅಂತ ಕಾಯೋದು? ಏನಾಯ್ತೋ ಏನೋ. ಅಪ್ಪಯ್ಯ. ಅಲೋ ಅಪ್ಪಯ್ಯ. ಅವ್ವ ಮೈನಾ, ಏಟೊತ್ತು ಅಂತ ಕಾಯದೆ? ಫೋನ್ ಮಾಡೋದಲ್ವಾ? ಏನವ ಆಯ್ತಲ್ಲಿ? ಅವ್ವ ನೀನಾ? ರಾಧಾ, ಸಂತೋಷದ ವಿಷಯ ಆಗಿದ್ದಿದ್ರೆ ನೀವೇ ಫೋನ್ ಮಾಡ್ತಿದ್ರಿ. ಇಷ್ಟೊತ್ತಾದ್ರೂ ಫೋನ್ ಮಾಡದೆ ಇರೋದ್ರಿಂದನೇ ನಾನು ಫೋನ್ ಮಾಡಿದ್ದು. ಏನೋ ಸಮಸ್ಯೆ ಆಗೈತೆ ಅನ್ನಿಸ್ತದೆ ಅಂತ. ನಿಮ್ಮ ಅತ್ತೆ ಮಾವ ಏನ್ ಹೇಳಿದ್ರವ? ಅವ್ರಿಗೇನವ, ಊರಿಂದ ಒಂದ್ ಬ್ಯಾಗ್ ತಗೊಂಬಂದು ಬಾಯಲ್ಲಿ ಪಂಚಾಯ್ತಿ ಮಾಡ್ತೀನಿ ಅಂತ ಮೈನಾ ಧ್ರುವ ಅವ್ರ ಮನೇಲಿ ಸಂಸಾರ ಮಾಡ್ಬೇಕು ಅಂತ ತೀರ್ಪು ಕೊಟ್ಬಿಟ್ಟು ಹೋದ್ರು. ನೀನೇನ್ ಹೇಳ್ತಿದ್ಯೆ? ಧ್ರುವನ್ ಮನೆಗ? ಅಲ್ಲಿಗೆ ಹೆಂಗ್ ಹೋಯ್ತಾಳೆ ಮೈನಾ? ಅದನ್ ಕೇಳಿದ್ರೆ ಆಟೋದಲ್ಲೋ ಕಾರಲ್ಲೋ ಹೋಯ್ತಾರೆ ಅಂತ ಸುಲಭವಾಗಿ ಹೇಳ್ತಾರವ. ನಾನ್ ಹೇಳೋದೆಲ್ಲ ಕೇಳ್ಬೇಕಲ್ಲವ ಅವರು. ಅವ್ರು ತಗೊಂಡಿರೋ ತೀರ್ಮಾನನ ನಾನ್ ತವ ಹೇಳ್ಬಿಟ್ಟು ಹೋಗಕ್ ಬಂದವ್ರಷ್ಟೇ. ಅವ ಹೋಗ್ಲಿ ಬಿಡು, ನಮ್ ಹಣೆ ಬರಹ ಹೇಗಿದ್ಯೋ ಹಂಗಾಗತ್ತಷ್ಟೆ. ಇದೇನವ ಹಿಂಗ್ ಮಾತಾಡ್ತೀಯ? ನಮ್ಮ ಹಣೆ ಬರ ಇದ್ದಂಗಾಗ್ಲಿ ಅನ್ನೋದಿಕ್ಕೆ ಅವ್ರ ಅಂತದ್ದೇನ್ ಮಾತಾಡಿದ್ರು? ಮೈನಾ ಹೋಗಿ ಧ್ರುವ ಅವ್ರ ಜೊತೆ ಸಂಸಾರ ಮಾಡ್ಲಿಲ್ಲ ಅಂದ್ರೆ ನನ್ ಗಂಡಂಗ್ ಇನ್ನೊಂದ್ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲ ರಾಧಾ, ಅದಕ್ಕೆ ನೀನೇನ್ ಹೇಳ್ದೆ? ಸ್ವಲ್ಪನಾದ್ರೂ ತಾಳ್ಮೆಯಿಂದ ಮಾತಾಡಿದ್ರೇನ್ರವ? ಅವ್ರ ಮಾತಲ್ಲಿ ಇಷ್ಟೆಲ್ಲ ಹೇಳದ್ಮೇಲೆ ನಾನು ಹೇಗವ ಮಾತಾಡಕ್ಕಾಯ್ತದೆ ಹೇಳು? ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ ತಂಗಿ ಜೀವನ ನನಗ್ ಮುಖ್ಯ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಅಲ್ಲ ಕಣೆ ರಾಧಾ, ನಿಮ್ಮ ಅತ್ತೆ ಮಾವ ಮಾತಾಡಿರೋದನ್ನ ಕೇಳ್ಕೊಂಡು ಅಷ್ಟಕ್ಕೆ ಮಾತ್ರ ಉತ್ತರ ಕೊಟ್ಟಿದ್ಯಲ್ಲ. ಇಲ್ಲಿ ಅಳಿಯಂದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಿತ್ತಲ್ವೇನ್ರವ? ಅವ್ರ ಮನ್ಸ್ಗೂ ಕಷ್ಟ ಆಗಂಗೆ ನೀನು ಮಾತಾಡೋದೇನಾ? ಮೈನಾ ಇಲ್ಲವ? ಇಲ್ಲೇ ಪಕ್ಕದಲ್ಲಿ ಅವಳವ. ಮೈನಾ ತಗೋ. ಹವ್ವ ಮೈನಾ, ಇಷ್ಟು ದಿನ ನಿನ್ ಜೀವನ ಏನಾಯ್ತದೋ ಏನೋ ಅಂತ ನಾವು ಚಿಂತೆ ಮಾಡ್ತಿದ್ವಿ. ಈಗ ಹಂಗಿಲ್ಲ ಕಣವ, ರಾಧನ್ ಜೀವನನು ಏನು ಅಂತ ಯೋಚನೆ ಮಾಡ್ಬೇಕಾಗದೆ. ನಿಮ್ಮ ಅಕ್ಕನ ಜೀವನ ನಿನ್ ಕೈಯಲ್ಲೇ ಐತೆ ಕಣವ. ಬೇಕಾದ್ರೆ ನಾವು ಅಳಿಯಂದ್ರ ಹತ್ರ ಬಂದು ಮಾತಾಡ್ತೀವಿ. ನೀನು ನಿನ್ನ ಹಠ ಮಾಡೋದನ್ನ ಬಿಟ್ಟು ದೊಡ್ಡ ಮನ್ಸು ಮಾಡಿ ಅಳಿಯಂದ್ರ ಮನೆಗೆ ಹೋಗವ. ಅಕ್ಕನ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀವಿ ಅಂತ ತಪ್ಪು ತಿಳ್ಕೊಬೇಡ ಕಣವ. ನೀನು ಅಳಿಯಂದ್ರ ಮನೆಗೆ ಹೋದ್ರೆ ಎಲ್ರ ಜೀವನನೂ ಸರಿ ಆಯ್ತದೆ. ಅದಕ್ಕೆ ಹೇಳ್ತಾವ್ನಿ, ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾವ್ನಿ ಕಣವ. ಅವ್ರವ್ವ ಮೊದ್ಲು ಕೋಪ ಮಾಡ್ಕತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಎಷ್ಟೇ ಆದ್ರೂ ಎತ್ಕರಳಲ್ವಾ, ಮಗನ್ ಜೀವನನ ಮುಂದೆ ಇಟ್ಕೊಂಡು ಸಮಾಧಾನ ಆಯ್ತಾರೆ.
ಹೋಯ್ತಾ ಹೋಯ್ತಾ ಎಲ್ಲ ಸರಿ ಆಯ್ತದೆ ಕಣವ. ನೀನು ಬಂಗಾರ, ಯಾರಿಗೆ ತಾನೇ ಇಷ್ಟ ಆಗದೆ ಹೋಯ್ತೀಯಾ? ನೀನಲ್ಲಿಗೆ ನಿಮ್ಮ ಅಕ್ಕನ ಜೀವನನ ಮನ್ಸಲ್ಲಿ ಇಟ್ಕೊಂಡು ಹೋಗ್ಲೇಬೇಕು ಕಣವ. ಬೀಗರು ಮಾತಾಡೋ ರೀತಿ ಒರ್ಟಾಗಿ ಇರ್ಬೋದು, ಆದ್ರೆ ಅದರಿಂದ ಎಲ್ರಿಗೂ ಒಳ್ಳೇದಾಯ್ತದೆ ಅಂದಾಗ ಮಾಡೋದ್ರಲ್ಲಿ ತಪ್ಪೇನೈತೆ ಹೇಳು? ನೀನು ಅಳಿಯಂದ್ರ ಹತ್ರ ಮಾತಾಡು, ಹಂಗೇನಾರು ಇಲ್ಲ ಅಂದ್ರೆ ಹೇಳು, ನಾವೇ ಅವ್ರ ಹತ್ರ ಮಾತಾಡ್ತೀವಿ. ಬೇಡ ಕಣಮ್ಮ, ನೀವೇನು ಅವ್ರ ಹತ್ರ ಮಾತಾಡ್ಬೇಡಿ, ನಾನೇ ಮಾತಾಡ್ತೀನಿ. ನನಗೋಸ್ಕರ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ನಾನು ಸ್ವಲ್ಪ ಕಷ್ಟಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಮಾತಾಡ್ತೀನಿ. ಅವ್ವ, ಅದೆಲ್ಲ ನಾನು ನೋಡ್ಕೋತೀನಿ, ನೀವೇನು ಚಿಂತೆ ಮಾಡಬೇಡಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಾ, ಸರಿ ಕಣ್ರವ, ನಿಮ್ಮ ಫೋನ್ಗೆ ಕಾಯ್ತಾ ಇರ್ತೀನಿ ಕಣೆ. ಹುಷಾರು. ನಿದ್ದೆ ಮಾಡೋಕ್ಕೂ ಬಿಡ್ತಾ ಇಲ್ಲ ನೀನು.